ಇನ್ನು ಸಾರಿಗೆ ನೌಕರರ ಮುಷ್ಕರ ಬಸ್ ಸಂಚಾರ ಸ್ಥಗಿತಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಹಿಳಾ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫ್ರೀ ಕೊಡ್ತಿರೋದೆಲ್ಲ ಕ್ಯಾನ್ಸಲ್ ಮಾಡಿ, ನಿಮ್ಮ ಫ್ರೀನೂ ಬೇಡ, ಈ ಬಸ್ ಮುಷ್ಕರನೂ ಬೇಡ, ನಮಗೆ ಏನೇನು ಫ್ರೀ ಕೊಡ್ತಿದ್ದೀರೋ ಅದೆಲ್ಲವನ್ನ ಕ್ಯಾನ್ಸಲ್ ಮಾಡಿ ಸಾರಿಗೆ ನೌಕರರ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಲಿ. ಖಾಸಗಿ ವಾಹನ ವ್ಯವಸ್ಥೆ ಮಾಡಿದ್ರೂ ಉಪಯೋಗ ಆಗಲ್ಲ. ಮುಷ್ಕರ ಹಿನ್ನೆಲೆ ಸಾರಿಗೆ ಬಸ್ ಸ್ಥಗಿತದಿಂದ ತೊಂದರೆ ಆಗ್ತಾ ಇದೆ. ಮಗುವನ್ನ ಹಿಡ್ಕೊಂಡು ಸಾರಿಗೆ ಬಸ್ಗೋಸ್ಕರ ನಾವು ಪರದಾಡ್ತಾ ಇದ್ದೀವಿ. ಬಸ್ ಮುಷ್ಕರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಮಹಿಳೆ. ನೋಡಿ, ಯಾವೊಬ್ಬ ಮಹಿಳೆಗೆ ಅರ್ಥ ಆಗುತ್ತೆ, ನೀವು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀರಿ, ಇದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀರಿ, ಅದ್ರ ಬದಲು ಸಾರಿಗೆ ನೌಕರರ ಸಮಸ್ಯೆಗಳನ್ನ ಬಗೆಹರಿಸಿ, ಅವ್ರ ಬೇಡಿಕೆಗಳನ್ನ ನೀವು ಈಡೇರಿಸಿ, ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿ ಆಗುತ್ತೆ. ಖಾಸಗಿ ಬಸ್ ವ್ಯವಸ್ಥೆ ಮಾಡಿದ ತಕ್ಷಣ ಒಂದಿನ 2 ದಿವಸ ವ್ಯವಸ್ಥೆ ಮಾಡಿದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಅಲ್ಲ. ಗೌರ್ಮೆಂಟ್ ಬಸ್ ಇದ್ರೇನೆ ಅವ್ರು ನಮ್ಗೆ ಕರೆಕ್ಟ್ ಆಗಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಜಾಗಗಳಲ್ಲಿ ನಮ್ಗೆ ತಲುಪಕ್ಕಾಗ್ತದ. ಪ್ರೈವೇಟ್ ಬಸ್ ನಾವು ಬೇಕಾದ ಕಡೆ ನಾವು ಹೋಗೋ ಸಿಟಿಗಳಲ್ಲಿ ಸಿಕ್ಕಂಗಿಲ್ಲ. ಅದಕ್ಕೆ KSRTC ಅವರು ತುಂಬಾ ಕಷ್ಟಪಟ್ಟು ದುಡಿತಾರೆ. ಅವ್ರದ್ದು ಪೇಮೆಂಟ್ ಎಲ್ಲ ಅವ್ರಿಗೆ ಕ್ಲೋಸ್ ಮಾಡಲಿ. ನಮಗೂ ಸಂಜೆ ಒಳಗಡೆ ನಮ್ಗೆ ಎಷ್ಟು ಹೊತ್ತಿದ್ರು ಬಸ್ ಬೇಕು, ನಮ್ಗೆ ಟೋಟಲ್ ಗೌರ್ಮೆಂಟ್ ಬಸ್ ಬೇಕು, ದಯಮಾಡಿ ಫ್ರೀ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ನೆಕ್ಸ್ಟ್ ಟೈಮ್ ಈ ಸರ್ಕಾರ ಬರಲಾರ್ದ ಟೋಟಲ್ ಹೇಳ್ಬೇಕಾದ್ರೆ. ಯಾಕಂದ್ರೆ ಇದು ಬಂದಾಗದಿಂದ ನಮ್ಗೆ ತ್ರಾಸ ಅನ್ನೋದು ತಪ್ಪಿದ್ದಲ್ಲ. ಇದೇನೀಗ ಮನುಷ್ಯರು ಜಗಳ ಆಡಿದ್ದಲ್ಲ, ಇದು ಕಾಮನ್ ಇಂಥದ್ದು ಮಾಡಿ ಹಿಂಗ್ ಮಾಡೋದ್ರಿ. ಈ ಸರ್ಕಾರನೂ ಬೇಡ, ಏನು ಬೇಡ, ನಮ್ಮ ಬಸ್ ಮುಗ್ಬಿಟ್ಟಿದೆ. ಅಂದ್ರೆ ಇರೋದೇನೆ ನಮ್ಗೆ ಗೌರ್ಮೆಂಟ್ ಬಸ್ ಹೇಳ್ತಾ ಇದ್ರು, ಗೌರ್ನಮೆಂಟ್ ಬಸ್ಸೇ ಬೇಕು. ಯಾಕಂದ್ರೆ ನಾವು ಹೋಗೋ ಹಳ್ಳಿಗಳಿಗೆ ಗೌರ್ನಮೆಂಟ್ ಬಸ್ ವ್ಯವಸ್ಥೆ ಆದ್ರೆ ಸರಿ ಹೋಗುತ್ತೆ. ಪ್ರೈವೇಟ್ ಬಸ್ಗಳು ನಾವು ಹೋಗೋ ಹಳ್ಳಿಗಳಿಗೆ ಹೋಗಲ್ಲ. ಈ ಗೌರ್ಮೆಂಟೇ ಬರಬಾರ್ದು. ನ್ಯಾಷನಲ್ ವೇಸ್ಟ್ ಕೊಡ್ತಾ ಇರೋದು ಫ್ರೀಗಳನ್ನ, ಅವಶ್ಯಕತೆನೇ ಇಲ್ಲ. ಅವ್ರದ್ದು ಏನಿದೆ ಅವ್ರ ಪೇಮೆಂಟ್ ಕ್ಲಿಯರ್ ಮಾಡಿ, ಅವ್ರ ಬೇಡಿಕೆಗಳನ್ನ ಈಡೇರಿಸಿ, ನಮಗೆ ಸರ್ಕಾರಿ ಬಸ್ಸೇ ಬೇಕು ಅಂತ ಆ ಮಹಿಳೆ ಹೇಳ್ತಾ ಇದ್ದಾರೆ. ಎಷ್ಟು ಜ್ಞಾನದಿಂದ ಮಾತಾಡ್ತಾ ಇದ್ದಾರೆ ನೋಡಿ ಅವರು.